ನಮಸ್ಕಾರ ಸ್ನೇಹಿತರೆ, ಹಸಿರೇ ಉಸಿರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ಭಾಳಷ್ಟು ಏನಪ್ಪ ಅಂತಂದ್ರೆ ಮಳೆಗಾಲ ಸಮಯ ಐತಿ, ಮಾನ್ಸೂನ್ ಸಮಯ ಐತಿ. ಈ ಟೈಮ್ದೊಳಗೆ ಟೆರೆಸ್ ಗಾರ್ಡನ್ ಮಾಡೋರಿಗೆ, ಹಣ್ಣಿನ ಗಿಡಗಳು ಹಚ್ಚೋರಿಗೆ ಅಥವಾ ಹೂವಿನ ಗಿಡಗಳು ಹಚ್ಚೋರಿಗೆ ಭಾಳಷ್ಟು ಸೂಕ್ತ ಸಮಯ. ಅದಕ್ಕೆ ಬೇಕಾದಂಥ ಸಾಯಿಲ್ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತು ನೋಡೋಣ. ಇಲ್ಲಿ ನೀವು ನೋಡ್ಬೋದು 10x10 ಈ ರೀತಿ ಬ್ಯಾಗ್ದೊಳಗೆ ನಾ ಸುಮಾರು ಒಂದು 6 ಬ್ಯಾಗ್ ಆಗುವಷ್ಟು ಏನಪ್ಪ ಅಂತಂದ್ರೆ ಮಣ್ಣನ್ನು ತೆಗೆದುಕೊಂಡೀನಿ ರೀ. ಇನ್ನು ಅದೇ ರೀತಿ ನಾವು ಈ ಸಾಯಿಲ್ದೊಳಗೆ ಮಿಕ್ಸ್ ಮಾಡ್ಲಿಕ್ಕೆ ಒಂದು 10% ಆಗೋಟ್ಟು ವರ್ಮಿ ಕಂಪೋಸ್ಟನ್ನು ತೆಗೆದುಕೊಂಡಿವಿ. ಇನ್ನು ಅದೇ ರೀತಿ ಕುರಿ ಗೊಬ್ಬರ ಇಲ್ಲಿ ನೀವು ನೋಡ್ಬೋದು, ಇದು ಒಂದು 10% ಕುರಿ ಗೊಬ್ಬರ. ಮುಂದೆ ಈ ರಿವರ್ ಸ್ಯಾಂಡನ್ನು ಸಹಿತ ಒಂದು 15% ತೊಗೊಂಡಿವಿ. ಇನ್ನು 14% ಏನೈತ್ರಿ ಅಂತಂದ್ರೆ ರೈಸ್ ಹಸ್ಕ್. ಇನ್ನು ಇದು ಒಂದು 10% ಏನಪ್ಪ ಅಂತಂದ್ರೆ ಬೇವಿನ ಹಿಂಡಿ. ಇದನ್ನಷ್ಟು ಏನಪ್ಪ ಅಂತಂದ್ರೆ ಈ ಮಣ್ಣಿನೊಳಗೆ ಮಿಕ್ಸ್ ಮಾಡ್ಬೇಕಾಗ್ತೈತಿ. ಯಾಕಂತಂದ್ರೆ ಮಣ್ಣಿನೊಳಗೆ ಬೇವಿನ ಹಿಂಡಿ ಮಸ್ಟ್ ಆ್ಯಂಡ್ ಶುಡ್ ಬೇಕು. ಯಾಕಂತಂದ್ರೆ ಯಾವುದೇ ರೀತಿ ರೂಟಿಗೆ ಸಂಬಂಧಪಟ್ಟಂಥ ಕೀಟಗಳಾಗಂಗಿಲ್ಲ. ಇನ್ನು ರೈಸ್ ಹಸ್ಕ್ ಮಿಕ್ಸ್ ಮಾಡೋದ್ರಿಂದ ಏನಾಕತ್ರಿ ಅಂತಂದ್ರೆ ಮಣ್ಣು ಭಾಳಷ್ಟು ಹಗರಾಕೈತಿ, ಭಾಳಷ್ಟು ವಜನ್ ಫೀಲ್ ಆಗಂಗಿಲ್ಲ. ಅದೇ ರೀತಿ ರಿವರ್ ಸ್ಯಾಂಡ್ ಏನು ಮಾಡ್ತೈತಪ್ಪ ಅಂತಂದ್ರೆ ಮಣ್ಣನ್ನು ಭಾಳಷ್ಟು ಬಿಡಿಯಾಗಿ ಮಾಡ್ತೈತಿ, ರೂಟ್ ಡೆವಲಪ್ಮೆಂಟ್ ಆಗೋಕ್ಕೆ ಭಾಳಷ್ಟು ಸಹಾಯ ಮಾಡ್ತೈತಿ. ಇನ್ನು ಅದೇ ರೀತಿ ನಾವು ಈ ಮಿಕ್ಸರನ್ನು ನಾವು ಮಾಡ್ಕೊಳ್ಳೋನು ನೋಡಿರಿ. ಮೊದಲಿಗೆ ಈ ರೈಸ್ ಹಸ್ಕನ್ನು, ಇನ್ನು ಅದೇ ರೀತಿ ಬೇವಿನ ಹಿಂಡಿ, ಈ ರಿವರ್ ಸ್ಯಾಂಡನ್ನು ಸಹಿತ ಎಲ್ಲ ಕಡೆ ಬರುವಂಗೆ ಹಾಕ್ಕೊಳ್ಳೋನು. ಇನ್ನು ವರ್ಮಿ ಕಂಪೋಸ್ಟ್ ಉಳಿದದ್ದು 2 ಮಣ್ಣಿನ ಇದನ್ನದಾವು. ಓಕೆ, ಈ ಮಣ್ಣನ್ನು ಸರಿಯಾಗಿ ಕಲಿಸ್ಕೊಳ್ಳೋ. ನಾವು ಇಲ್ಲಿವರೆಗೆ ಎಲ್ಲ ಮಿಕ್ಸ್ಚರನ್ನು ಮಾಡ್ಕೊಂಡಿವಿ. ಇನ್ನು ಇದ್ರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ವಸ್ತು ಟ್ರೈಕೋಡರ್ಮ. 1 ಸ್ಪೂನ್ ಆಗಷ್ಟು ಟ್ರೈಕೋಡರ್ಮ ತಗೊಂಡು ಈ ರೀತಿ ಮಣ್ಣಿನೊಳಗೆ ಎಲ್ಲ ಕಡೆ ಹರಡುವಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಮಣ್ಣಿನ ಮಿಕ್ಸ್ಚರನ್ನು ರೆಡಿ ಮಾಡ್ಕೊಂಡಿವಿ. ಅದೇ ರೀತಿ ಈ 10x10 ಗ್ರೋ ಬ್ಯಾಗ್ದೊಳಗೆ ಈಗ ಒಂದು ಮಾವಿನ ಗಿಡ ನೆಡುವಂಥದ್ದನ್ನು ಪ್ರೊಸೆಸನ್ನು ತೋರಿಸ್ತೀನಿ. ಮೊದಲು ಈ ರೀತಿ ರೂಟ್ ಬಾಲ್ಗೆ ಇರ್ತಕ್ಕಂಥ ಪ್ಲಾಸ್ಟಿಕ್ ಚೀಲವನ್ನು ನಾವು ಮೊದಲು ಕಟ್ ಮಾಡ್ಕೋಬೇಕು. ಕರೆಕ್ಟಾ ಸೆಂಟ್ರ್ ಪ್ಲೇಸ್ದೊಳಗೆ ನಮ್ಮ ಗಿಡವನ್ನು ಈ ರೀತಿ ಇಡಬೇಕು. ಮತ್ತು ಯಾವಾಗಲೂ ಇಲ್ಲಿ ಒಂದು 4 ಬೆರಳು ಅಂಚಿನಿಂದ 4 ಬೆರಳು ಇಷ್ಟು ಗ್ಯಾಪ್ ಇಟ್ಕೊಂಡು ನಾವು ಈ ರೀತಿ ಏನಪ್ಪ ಅಂತಂದ್ರೆ ಗಿಡವನ್ನು ನೆಡಬೇಕು. ಇನ್ನು ಅದಕ್ಕೆ ಇಲ್ಲಿರ್ತಕ್ಕಂಥ ಉಳಿದ ಮಿಕ್ಸರ್ ಮಣ್ಣನ್ನು ಈ ರೀತಿ ಹಾಕ್ತೀವಿ. ಈ ರೀತಿ 10x10 ಜಿಯೋ ಫ್ಯಾಬ್ರಿಕ್ ಗ್ರೋ ಬ್ಯಾಗ್ದೊಳಗೆ ಈ ಒಂದು ಸಸಿ ಕರೆಕ್ಟಾಗಿ ಫಿಟ್ ಆಯಿತು. ಇನ್ನು ಸುಮಾರು ಇಲ್ಲಾಂದ್ರೂ 1-1.5 ವರ್ಷ ಈ ಗಿಡ ರೀಪಾಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ರೀಪಾಟಿಂಗ್ ಅನ್ಪ 1.5 ವರ್ಷ ನಂತರ ನಾವು ರೀಪಾಟಿಂಗ್ ಮಾಡ್ಬೋದು. ಇನ್ನು ಮುಂದಿನ ಪ್ರೊಸೆಸ್, ಈ ಗಿಡವನ್ನು ಈ ರೀತಿ ನೆಟ್ ಆದಮೇಲೆ ಇದಕ್ಕೆ ನಾವು ಹ್ಯೂಮಿಕ್ ಆ್ಯಸಿಡನ್ನು ಮಿಕ್ಸ್ ಮಾಡಿದ್ದನ್ನು ನೀರನ್ನು ಹಾಕ್ಬೇಕು. ಗ್ರಾಮ್ದಂತೆ ಈಗ ನಾವು 3 ಲೀಟ್ರ್ ನೀರನ್ನು ಈ ಗ್ರೋ ಬ್ಯಾಗ್ದೊಳಗೆ ಹಾಕ್ತೀವಿ. ಇಲ್ಲಿ ನೋಡ್ರಿ, ಈ ರೀತಿ ಕಪ್ಪು ಕಲರ್ ಇರ್ತೈತಿ. ಪೂರ್ತಿ ಏನಪ್ಪ ಅಂತಂದ್ರೆ ನೀರು ತುಂಬಿ ಹೊರಗಡೆ ಬರ್ಬೇಕದು. ಯಾಕೆ ಹ್ಯೂಮಿಕ್ ಆ್ಯಸಿಡ್ ನೀರನ್ನು ಹಾಕ್ಬೇಕಂತಂದ್ರೆ ನಮ್ಮದು ರೂಟ್ ಬಾಲ್ ಏನಾಗಿರ್ತೈತಿ ಹೊಸ ಮಣ್ಣಿಗೆ ಸೆಟ್ ಆಗಬೇಕಾಗಿರ್ತೈತಿ. ಮತ್ತು ಅದರ ಬೇರುಗಳ ಒಂದು ಬೆಳವಣಿಗೆ ಭಾಳಷ್ಟು ಶೀಘ್ರ ಆ ಮಣ್ಣಿನ ಜೊತೆ ಕುಡ್ಕೋಬೇಕಾಗಿರ್ತೈತಿ. ಅದಕ್ಕೆ ಈ ಹ್ಯೂಮಿಕ್ ಆ್ಯಸಿಡನ್ನು ಉಪಯೋಗ ಮಾಡ್ಕೋಬೇಕು. ಇಲ್ಲಿವರೆಗೆ ನಾವು ಸಾಯಿಲ್ ಪ್ರಿಪ್ರೇಷನನ್ನು ಯಾವ ರೀತಿ ಮಾಡ್ಕೋಬೇಕಂತೇಳಿ ನೋಡಿದ್ವಿ. ಭಾಳಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದ್ರೆ ಸಾಯಿಲ್ ಪ್ರಿಪ್ರೇಷನ್ ಮಾಡುವಾಗ ಜಾಸ್ತಿ
ಈ ಕೊಟ್ಟಿಗೆ ದನದ ಗೊಬ್ಬರವನ್ನು ಜಾಸ್ತಿ ಪ್ರಮಾಣದೊಳಗೆ ಹಾಕ್ತಾರೆ. ಅದರಿಂದ ಬಹಳಷ್ಟು ಗಿಡಗಳು ಏನಪ್ಪ ಅಂತಂದ್ರೆ ಸಾಯುವಂಥ ಸಂದರ್ಭ ಇರ್ತೈತಿ. ಅದಕ್ಕೆ ನೀವು ಸ್ಟಾರ್ಟಿಂಗ್ ಪಾಟಿಂಗ್ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರೆ ಒಮ್ಮೆಲೆ ಭಾಳಷ್ಟು ಗೊಬ್ಬರ ಕೊಡಕ್ಕೆ ಹೋಗಬೇಡ್ರಿ. ಭಾಳಷ್ಟು ಗೊಬ್ಬರ ಕೊಟ್ಟರೆ ಭಾಳ ಬೇಗ ಬೆಳಿತೈತಿ ಅಂಥೇಳಿ ಭಾಳಷ್ಟು ಗೊಬ್ಬರವನ್ನು ನೀಡ್ತಕ್ಕಂಥವ್ರು ಭಾಳ ಜನ ಅದಾರು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.